ಶೆಟ್ಟಿ ಸರ್, ನಾನು ನಿಮ್ಮಿಂದಾನೇ ಪ್ರಾರಂಭ ಮಾಡ್ತೀನಿ. ಏನಿರಬಹುದು ಬಿಜೆಪಿಯ ಲೆಕ್ಕಾಚಾರ? ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮೂವರಿದ್ರು ಕಾಂಗ್ರೆಸ್ನಿಂದ ಆರಾಮಾಗಿ ಗೆದ್ಬಿಡ್ತಾ ಇದ್ರು. ಬಿಜೆಪಿಯಿಂದ ಒಬ್ಬರು ಅಭ್ಯರ್ಥಿಯನ್ನ ಹಾಕಿದ್ರು, ಮತ್ತೊಬ್ಬ NDA ಅಭ್ಯರ್ಥಿಯನ್ನ ಹಾಕ್ಬಿಟ್ಟಿದ್ದಾರೆ. ಏನು ಲೆಕ್ಕಾಚಾರ, ಏನು ತಂತ್ರಗಾರಿಕೆ ಇರಬಹುದು ಅಂತ? ರಾಮ್, ಇದು ಎಲೆಕ್ಷನ್ ಪ್ರೊಸೆಸ್ ಅಂತ ಹೇಳುವಾಗಲೇ ನನಗೊಂಥರ ನಗು ಬರ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಪ್ರೊಸೆಸ್ ಅಂತ ಒಂದಿರುತ್ತೆ. ಎಲೆಕ್ಷನ್ ಪ್ರೊಸೆಸ್ಸನ್ನು, ಈಗಿನ ಎಲೆಕ್ಷನ್ ಪ್ರೊಸೆಸ್ಗಳನ್ನು ನಾವು ನೋಡುವಾಗ ಒಂಥರ ನಗು ಮತ್ತು ಅಸಹ್ಯನು ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ನಾವು ಆರಿಸಿ ಕಳಿಸ್ತಾ ಇರುವ ಒಂದನೇ ಪ್ರೊಸೆಸ್ಸು, ನಾವೇನು ಮೇಲ್ಮನೆ ಮತ್ತು ಕೆಳಮನೆ ಅಂತ ಹೇಳ್ತೀವಿ. ಕೆಳಮನೆಗೆ ಪ್ರಜೆಗಳು ಆರಿಸಿ ಕಳಿಸ್ತಾರೆ. ವಾಟ್ ಕೈಂಡ್ ಆಫ್ ಪೀಪಲ್ ವಿ ಸೆಲೆಕ್ಟ್, ಆ ಎಲೆಕ್ಷನಲ್ಲಿ ಜನಗಳು ದುಡ್ಡು ತಗೊಂಡು ಅಥವಾ ಎನ್ನದರ ಆಮಿಷಗಳನ್ನು ಆಸೆಗಾಗಿ ಅಥವಾ ಜಾತಿವಾರು ಲೆಕ್ಕಾಚಾರಗಳನ್ನು ಮಾಡಿ ಆರಿಸಿ ಕಳಿಸಿದರೆ ಒಂದು. ಆದರೆ ಅಂಥ ನಾಯಕರೆಲ್ಲ ಸೇರಿ ನಮ್ಮ ರಾಜ್ಯಸಭೆಗೆ, ರಾಜ್ಯದಿಂದ ರಾಜ್ಯಸಭೆಗೆ ಅವರು ವೋಟ್ ಹಾಕಿ ಕಳಿಸುವಂತಹ ಪ್ರೊಸೆಸ್, ಅದು ಇಸ್ ರಾಜ್ಯಸಭಾ ಪ್ರೊಸೆಸ್. ಇಲ್ಲಿ ನನಗೆ ನಗು ಬರ್ತಾ ಇರೋದು ಏನಂದರೆ, ಒಂದು, ಈಗ BJPಯಿಂದ ಕ್ಯಾಂಡಿಡೇಟ್ ನೋಡಿ, ವಿ ಕ್ಯಾನ್ ಸಿ ನಾರಾಯಣ್ ಸಾ ಬಾಂಡಗೆ ಅವರಿಗೆ ಕೊಟ್ಟಿದ್ದಾರೆ. ಹೂ ಇಸ್ ಈ ಕಾಮನ್ ಕಾರ್ಯಕರ್ತ ಅಂತ ಅವ್ರು ಹೇಳ್ತಾರೆ, ಕ್ಲೈಮ್ ಮಾಡ್ತಾರೆ. BJPಯು ನಾವು ಕಾರ್ಯಕರ್ತರ ಪಾರ್ಟಿ, ನಾವು ಗ್ರೌಂಡ್ ಬೇಸ್ಡ್ ಲೆವೆಲಿಂದ ಶುರು ಮಾಡ್ತೀವಿ. ಅವರಿಗೆ ಮೊದಲು ನೀವು ಇವರಿಗೂ ಕೊಟ್ಟಾಗ ಲಾಸ್ಟ್ ಟೈಮು ಸಂಗಣ್ಣ ಈರಣ್ಣ ಕರಡಿ ಅವರಿಗೆ ಕೊಟ್ಟಾಗಲೂ ನೀವು ಎಲ್ಲರಿಗೆ ಸರ್ಪ್ರೈಸ್ ಆಗಿಬಿಟ್ಟಿತ್ತು. ಗೋಲ್ಡ್ ಪಿಂಚ್ ಪ್ರಕಾಶ್ ಶೆಟ್ಟರ ಹೆಸರು ಬರ್ತಾ ಇತ್ತು, ಇನ್ನಿಬ್ಬರ ಹೆಸರುಗಳು ಬರ್ತಾ ಇತ್ತು. ಅದನ್ನು ಬಿಟ್ಟು ಒಮ್ಮೆಲೆ ಕರಡಿ ಅವರಿಗೆ ಸೀಟ್ ಸಿಕ್ತು. ಇಟ್ ಈಸ್ BJP ಈಸ್ ಟ್ರೈಯಿಂಗ್ ಟು ಪ್ರೂವ್ ದ್ಯಾಟ್ ದ ಪಾರ್ಟಿ ಈಸ್ ಫಾರ್ ಕಾರ್ಯಕರ್ತರ ಪಾರ್ಟಿ, ನಮ್ಮದು ಕಾರ್ಯಕರ್ತರು ಬೇಸ್ ಮಾಡಿ ನಾವು ಪಾರ್ಟಿನ ಮಾಡಿದ್ವಿ ಅಂತ. ಈಗ ನೆಕ್ಸ್ಟ್ ಕ್ಯಾಂಡಿಡೇಟ್ ನೋಡಿ, ಅಲ್ಲಿ NDA ಕ್ಯಾಂಡಿಡೇಟ್, ಅವರು ದುಡ್ಡಿನ ಪಾರ್ಟಿ, ಉಪೇಂದ್ರ ರೆಡ್ಡಿ ಅವರು NDAಗೆ ಬಂದಾಗ ಒಂದು ದುಡ್ಡಿನ ಅಭ್ಯರ್ಥಿ ಅಂದರೆ 6 ಮತಗಳ ಶಾರ್ಟೇಜ್ ಇದೆ. ಇಲ್ಲಿ 6 ಮತಗಳ ಶಾರ್ಟೇಜ್ ಇದೆ. ಇಲ್ಲಿ ನನಗೆ ನೆನಪಾಗೋದು, ನಮ್ಮ ರಿಯಲಿ ಹೇಳ್ತೀರಿ, ಇವತ್ತು ಈ 2 ಹೆಸರುಗಳು ಬಂದಾಗ ನನಗೆ ಈ ಕುದುರೆ ವ್ಯಾಪಾರಗಳು ಸ್ಟಾರ್ಟ್ ಆದಾಗ ಅಥವಾ ಈ ಬೈ ಆ್ಯಂಡ್ ಸೇಲ್ ಆಫ್ MLAs ಅಥವಾ ಪಾರ್ಟಿ ಚೇಂಜ್ ಮಾಡೋದು ನೋಡಿದಾಗ ನನಗೆ ಮೊದಲು ನೆನಪಾಗೋದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ವಾಜಪೇಯಿ ಅವರು. ನಾನು ಈಗಲೂ ಅವರ ರಾಜ್ಯ ಧರ್ಮದ ಆ ಒಂದು ಸ್ಪೀಚ್ ನೋಡ್ತೀನಿ. ಐ ಗಾಟ್ ಇನ್ಸ್ಪೈರ್ಡ್ ವಿತ್ ದಟ್ ಸ್ಪೀಚ್. 1 ಮತದ ಅಂತರದಿಂದ ಅವರು ತನ್ನ ಗವರ್ಮೆಂಟನ್ನು ಕಳ್ಕೊತಾರೆ. ನನಗೆ ಗೊತ್ತಿಲ್ಲ, ಈಗ ಆಗಿದ್ರೆ ಇನ್ನೊಬ್ಬರಿಗೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ನಿನ್ನನ್ನು ಮಾಡ್ತೀನಿ ಅಂತ ಹೇಳಿದ್ರೆ 10 ಜನ ಬಂದುಬಿಡ್ತಾ ಇದ್ರು, ಅಥವಾ ಕೋಟ್ಯಾನು ದುಡ್ಡುಗಳನ್ನು ಆಫರ್ ಮಾಡಿದರೆ ಬರ್ತಾಯಿದ್ರು, ಮಿನಿಸ್ಟ್ರುಗಳನ್ನು ಆಫರ್ ಮಾಡಿದ್ರು ಬರ್ತಾಯಿದ್ರು, ಗೊತ್ತಿಲ್ಲ. ಬಟ್ ಹಿ ಈಸ್ ನಾಟ್ ವಾಂಟೆಡ್ ನೆಗೋಷಿಯೇಟ್ 1 ಮತ. ಆ್ಯಂಡ್ ಈ ಡೈರೆಕ್ಟ್ಲಿ ಗೋಸ್ ಅಪ್ ಟು ದ ಸ್ಪೀಚ್. ಆದ ಕೂಡಲೇ ಅವ್ರು ಹೇಳ್ತಾರೆ, ನಾನು ಈಗ ಕೂತ್ಕೊಳ್ಳಲ್ಲ ಅವರು ಸೀಟಲ್ಲಿ, ಇಲ್ಲಿಂದ ಸ್ಟ್ರೈಟ್ ಅವೇ ರಾಷ್ಟ್ರಪತಿ ಭವನಕ್ಕೆ ಹೋಗಿ ನನ್ನ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ. ಆ ರೀತಿಯ ರಾಜಧರ್ಮ. ಬಟ್ ಅದೇ BJP ಇವತ್ತು ಇನ್ನೊಂದು ಕ್ಯಾಂಡಿಡೇಟನ್ನು NDA ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಬಿಟ್ಟಿದೆ, ಕುಪೇಂದ್ರ ರೆಡ್ಡಿ ಅವನು. ಇಲ್ಲಿ ನೋಡಿ, ಕಾಮನ್ ಕಾರ್ಯಕರ್ತ ಒಂದು ಆದರೆ ಇನ್ನೊಂದು ನೋಡಿ ಗೇಮ, ಇಟ್ಸ್ ಎ ದುಡ್ಡಿನ ಕಾರ್ಯಕರ್ತ ಇನ್ನೊಂದು NDA ಒಟ್ಟಿಗೆ. ನೆಕ್ಸ್ಟ್ ಇಲ್ಲಿ ಕಾಂಗ್ರೆಸ್ಗೆ ಬರುವ, ಕಾಂಗ್ರೆಸ್ಸಲ್ಲಿ ಈಗ 3 ಕ್ಯಾಂಡಿಡೇಟ್, ಅಜಯ್ ಮಾಕನ್ ಒಂದು, JC ಚಂದ್ರಶೇಖರ್ ಅವರು ಇನ್ನೊಬ್ಬರು, ನಾಸಿರ್ ಸೈಯದ್ ಅವರು ಇನ್ನೊಬ್ಬರು, 3 ಜನ. ಓಕೆ, ಇಬ್ಬರು ರಾಜ್ಯದವರೇ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಅಜಯ್ ಮಾಕೇನ್ ಸೀದಾ ಸೆಲೆಕ್ಷನ್. ಈಗ ಮುಂಚೆ ಕಾಂಗ್ರೆಸ್ ಅವರು ಬಬ್ಬೆ ಹೊಡಿತಾ ಇದ್ರು, ನಿರ್ಮಲಾ ಸೀತಾರಾಮನ್ಗೆ ಹೊರಗಿನವರಿಗೆ ತಂದು ಇಲ್ಲಿ ಕೊಡ್ತಾರೆ, ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಅಂತ ಹೇಳ್ತಾ ಇದ್ದ ಇದೇ ಕಾಂಗ್ರೆಸ್ ಅವರು. ಯಾರಾದರೂ ಇಲ್ಲಿಗೆ ಬಂದರೆ ಹೇಳ್ತಾ ಇದ್ರು. ಬಟ್ ಮೊನ್ನೆ ನಮ್ಮ ಕಾಂಗ್ರೆಸ್ ಅವರು ಬೊಬ್ಬೆ ಹೊಡಿತಾ ಇದ್ರು, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಮೊನ್ನೆ CM ಜಂತರ್ ಮಂತರ್ ಅಧಿವೇಶನ ಆಗೋಯ್ತು ನಮ್ದು, ಅಲ್ಲೂ ಒಂದು ಅಧಿವೇಶನ ಮಾಡ್ಕೊಂಡು ಬಂದ್ವಿ, ಎಲ್ಲ ಆಗೋಯ್ತು. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ರಾಜ್ಯಕ್ಕೆ ಟ್ಯಾಕ್ಸ್ ಅನ್ಯಾಯ ಆಗ್ತಾ ಇದೆ, ರಾಜ್ಯಕ್ಕೆ. ಯಾಕೆ ಈಗ ಗೊತ್ತಾಗಲ್ಲ? ನಮ್ಮ ರಾಜ್ಯದಲ್ಲೂ ಪ್ರಜ್ಞಾವಂತ, ರಾಜ್ಯಸಭೆಗೆ ಹೋಗುವಂಥ ಪ್ರಜ್ಞಾವಂತ ಧೀಮಂತ ನಾಯಕರುಗಳು ಇದ್ದಾರೆ, ಅಥವಾ ಕಾಂಗ್ರೆಸ್ ಅವರಿಗೆ ಅವ್ರದೇ ಪಾರ್ಟಿಯಲ್ಲಿ ಜೀವನವನ್ನೇ ತೆತ್ತಂತಹ ಜನಗಳು ಇದ್ದಾರೆ. ವೈ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್? ಈಗ ಅವರಿಗೆ ರಾಜ್ಯದ ಬಗ್ಗೆ ಅಷ್ಟು ಕಾಳಜಿ ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ.
ಇನ್ನೊಂದು ಪ್ರೋಸೆಸ್ ನೋಡಿ, ಎಲೆಕ್ಷನ್ ಪ್ರೋಸೆಸ್. ನಾನು ನಿಮ್ಗೆ ಹೇಳಿದೆ, ನಗು ಬರ್ತಾ ಇದೆ ನನಗೆ ಈ ಎಲೆಕ್ಷನ್ ಪ್ರೋಸೆಸ್ ಅಂದರೆ ನಾವು ಆರಿಸಿ ಕಳಿಸಿದಂತಹ ಯಾರು MLAಗಳಿದ್ದಾರೆ ಅವರನ್ನು ಅವರ ಪಾರ್ಟಿಯವರೇ ನಂಬಲ್ಲ. ಜನಸಾಮಾನ್ಯರೇ ಹೆಂಗೆ ನಂಬುದು? ಅವರನ್ನು ಅವರ ಪಾರ್ಟಿಯವರೇ ನಂಬಲ್ಲ. ಈಗ ನೀವು ನೋಡಿ, ಈಗ ಅದು 6 ಮತಗಳ ಅಂತರ ಅಂತ ಹೇಳ್ತೀವಲ್ಲ ನಾವು, 6 ಮೋರ್ ವೋಟ್ ರಿಕ್ವೈರ್ಡ್. ಯಾರಿಗೆ? NDA ಕ್ಯಾಂಡಿಡೇಟ್ಗೆ 6 ಶಾರ್ಟೇಜ್ ಇದೆ. ಅದು ಅವರು ಏನು ಎಣಿಸ್ಕೊತಾ ಇದ್ದಾರೆ ಈಗ, ಈ ಕಡೆಯಿಂದ ಏನಾದರೂ ಅನ್ಸ್ಯಾಟಿಸ್ಫೈಡ್ MLAs, ಅತೃಪ್ತ ಆತ್ಮಗಳಂತ ಕೆಲವು ಇರ್ತವೆ ನಮಗೆ. ಅದಕ್ಕೆ ಹೇಳ್ತಾರೆ, ನಮಗೇನು ಗಂಜಿ ಕೇಂದ್ರಗಳು ಸಿಕ್ಕಿಲ್ಲ, ನಮಗೆ MLAಗಳೂ ಆಗಿಲ್ಲ, ನಮಗೆ ಮಿನಿಸ್ಟ್ರುಗಳೂ ಮಾಡಿಲ್ಲ, ಅದ್ರ ಮೇಲೆ ನಮಗೆ ಅನುದಾನನೂ ಕೊಡ್ತಾ ಇಲ್ಲ. ಈ ಕಡೆ ನಮಗೆ ಪುನಃ ನಮ್ಮದು ಯಾವುದಾದ್ರೂ ಅಪ್ಪಿತಪ್ಪಿ IT ED ಎಲ್ಲ ಏನಿದ್ರೆ ಅದೊಂದು ಟೆನ್ಷನ್ ಬೇರೆ. ತೋ ಅಂಥದ್ದು ಏನಾದರೂ ಒಂದು 5-6 ಮತಗಳು ಈ ಕಡೆ ಬಂದುಬಿಟ್ರೆ ತೋ BJP ಅವರು ಪಾಸ್. ಅಲ್ಲಿ ಮನಿ ಕ್ಯಾನ್ ವರ್ಕ್ ವಿತ್ ಕುಪೇಂದ್ರ ರೆಡ್ಡಿ, ಅಲ್ಲಿ ಕಾಮನ್ ಕಾರ್ಯಕರ್ತ ಇಲ್ಲ. ಈಗ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಇನ್ನೊಂದಿದೆ, ಸೋಮಶೇಖರ್, ST ಸೋಮಶೇಖರ್ ಮತ್ತು ನಮ್ಮ ಹೆಬ್ಬಾರ್ ಅವರು ಎಲ್ಲಿಗೆ ಓಟ್ ಹಾಕ್ತಾರೆ ಅಂತ. ಆ್ಯಕ್ಚುಲಿ ಆಲ್ರೆಡಿ ನೀವು ST ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರು ನೋಡಿದರೆ ದೇರ್ ಔಟ್ ಫ್ರಮ್ BJP, ಬಟ್ ಅಫಿಷಿಯಲಿ ಆಗಿಲ್ಲ. ಅವ್ರು ಎಲ್ಲೂ BJPಯ ಕಮಲವನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ST ಸೋಮಶೇಖರ್ ಅವರ ಸ್ಟೇಟಸ್ಗಳನ್ನು ಡೈಲಿ ನೋಡಿ, ಅವರ ಸ್ಟೇಟಸ್ ಅಲ್ಲ ಅವರು ಕಮಲವನ್ನು ತೆಗೆದುಬಿಟ್ಟಿದ್ದಾರೆ, ಕೈ ಹಾಕಿಲ್ಲ ಅಷ್ಟೇ ಇನ್ನು. ಯಾಕಂದ್ರೆ ಅವರನ್ನು ಇವರೇ ತೆಗಿಲಿ ಅಂತ ಅವರಿದ್ದಾರೆ, ಇವರೇ ಅವರಾಗೆ ಹೋಗ್ಲಿ ಅಂತ ಇವ್ರು ಕಾಯ್ತಾ ಇರ್ಬೋದು ಅಷ್ಟೇ. ಬಿಟ್ರೆ ನಾವು ಎಷ್ಟು ದೊಡ್ಡ ಒಂದು ಹಾಸ್ಯಾಸ್ಪದ ಅಂದರೆ, ನೀವು ನೋಡಿ, ಎಲೆಕ್ಷನ್ ಪ್ರೋಸೆಸ್ ಅಂತ ಹೇಳೋದು ಅದು ನನ್ನ ಹಕ್ಕು, ನಾನು ಯಾರನ್ನು ಸೆಲೆಕ್ಟ್ ಮಾಡಬೇಕಾಗಿರೋದು ಅದು ನನ್ನ ಹಕ್ಕು ಅಂತ. ಐ ಡಿಸೈಡ್ ವಿಚ್ ಕ್ಯಾಂಡಿಡೇಟ್ ಐ ವಾಂಟ್. ಇಲ್ಲಿ ಆಗಿಲ್ಲ. ಇಲ್ಲಿ ಎಲೆಕ್ಷನ್ ಏನಕ್ಕೆ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಪಾರ್ಟಿಯವರು ಡಿಸೈಡ್ ಮಾಡ್ತಾರೆ, ಇಷ್ಟು ಜನಕ್ಕೆ ನೀವು ಇವರಿಗೆ ಓಟ್ ಹಾಕ್ಬೇಕಂತ, ಲೈಕ್ ಎ ಸ್ಲೇವ್ಸ್. ನಮ್ಮ MLAಗಳು ಹೋಗಿ ಓಟ್ ಹಾಕ್ತಾರೆ. ಓಟ್ ಹಾಕುವಾಗಲೂ ತೋರಿಸಿ ಓಟ್ ಹಾಕ್ಬೇಕು. ಅವರನ್ನು ಇವರು ನಂಬಲ್ಲ. ಇವ್ರದ್ದೊಂದು ಜನ ಇಟ್ಟಿರ್ತಾರೆ, ಅಲ್ಲಿ ಪ್ರತಿನಿಧಿಯನ್ನು ಇಟ್ಟಿರ್ತಾರೆ, ಇವರು ನಮ್ಮ ಪಾರ್ಟಿಗೆ ಎಷ್ಟು ನಿಷ್ಠ ಅಂತ ಅಲ್ವಾ ಅಂತ. ಈ ಡೋಂಟ್ ಹ್ಯಾವ್ ದ್ಯಾಟ್ ಇಂಡಿಪೆಂಡೆನ್ಸ್ ಆಲ್ಸೋ. ಅವನಿಗೆ ಆ ಸ್ವಾತಂತ್ರ್ಯನಿಲ್ಲ. ಅವನನ್ನು ಇವರು ಕಳ್ಳಂತರ ನೋಡ್ತಾರೆ, ಇವನು ಹೋಗ್ತಾನ ಇಲ್ಲ, ಇವ್ರು ನಮಗೆ ಹಾಕ್ತಾನ ಇಲ್ಲ. ಅಂಥ ಜನನಾಯಕರನ್ನು, ಅವರ ಪಾರ್ಟಿಯೇ ನಂಬದ ಜನನಾಯಕರನ್ನು ಅವರು ಎಷ್ಟು ಯೋಗ್ಯರಿರ್ಬೋದು MLAಗಳಾಗಿ ಹೋಗ್ಲಿಕ್ಕೆ. ನೀವು ಜಸ್ಟ್ ಥಿಂಕ್, ಅವನ ಒಂದು ಕಾನ್ಷಿಯಸ್ಗೆ, ಅವನ ಆತ್ಮಕ್ಕೆ. ನಾನೀಗ ಒಬ್ಬನಿಗೆ ಓಟ್ ಹಾಕ್ತಾ ಇದ್ದೀನಿ, ನಾನೀಗ ಹೇಳ್ತೀನಿ ಅಜಯ್ ಮಾಕೆನ್, ಐ ಡೋಂಟ್ ನೋ 336 ಜನಕ್ಕೆ ಎಷ್ಟು ಜನರಿಗೆ ಅಜಯ್ ಮಾಕೆನ್ ಬಗ್ಗೆ ಗೊತ್ತು ಅಂತ ನನಗೆ ಗೊತ್ತಿಲ್ಲ, ವೆರಿ ಕ್ಲಿಯರ್ಲಿ. ಈಗ ಕುಪೇಂದ್ರ ರೆಡ್ಡಿ, ಐ ಡೋಂಟ್ ನೋ ಎಷ್ಟು ಜನ BJP ಅವರಿಗೆ ಕುಪೇಂದ್ರ ರೆಡ್ಡಿ ಒಳ್ಳೆಯವರು ಅಂತ ಗೊತ್ತಿದ್ದೇನಾ, ಅಥವಾ ಕುಪೇಂದ್ರ ರೆಡ್ಡಿ ಬಗ್ಗೆ ಗೊತ್ತಿದ್ದೇನಾ, ಅವನ ಬಯೋಡೇಟಾ ಗೊತ್ತಿದ್ದೇನೋ ಗೊತ್ತಿಲ್ಲ. ಕೆಲವರಿಗಂತೂ ಗೊತ್ತಿರ್ಬೋದು, ಒಳ್ಳೆ ದುಡ್ಡಿದೆ, ರಿಯಲ್ ಎಸ್ಟೇಟ್ ಮಾಡ್ತಾರಂತ ಗೊತ್ತಿರ್ಬೋದು. ಒಳ್ಳೆ ರಿಯಲ್ ಎಸ್ಟೇಟ್ ದುಡ್ಡು ಮಾಡ್ತಾರೆ. ನನಗೆ ವಿಜಯ್ ಮಲ್ಯ ಅಂತ ನೆನಪಾಗ್ತಾ ಇದೆ. ಇಲ್ಲಿ ವಿಜಯ್ ಮಲ್ಯ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದವರು, JDSನಿಂದ ಯಾವುದೇ ಪಾರ್ಟಿ ಬಿಟ್ಬಿಡಿ ಹೋದವರು. ಸೊ ವಾಟ್ ಮೇಡ್ ಹಿಮ್ ಟು ಗೋ? ವಿಜಯ್ ಮಲ್ಯ ಅವರ ಕಾಂಟ್ರಿಬ್ಯೂಷನ್, ಅವರು ಅಲ್ಲಿ ಹೋದ ಮೇಲೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನಿತ್ತು, ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಷನ್ ಏನಿತ್ತು. ನಾಳೆ ಅಜಯ್ ಮಾಕೆನ್ ಬರಲಿ, ಅವರ ಇವರೇ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವರನ್ನು ನೀವು ರಾಜ್ಯಸಭೆಗೆ ಮಾಡಿ ಕಳಿಸಿದ್ರಿ, ಬಟ್ ಅವರು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರು, ಕರ್ನಾಟಕಕ್ಕೆ ಏನು ಕೊಟ್ಟೇ ಇಲ್ಲ. ನಾವು ಕಾಂಗ್ರೆಸ್ ಯೂಸಿಂಗ್ ಸೇಮ್ ಇದು. ನಾನು ಹೇಳ್ತಾ ಇರೋದಿಷ್ಟೇ, ನೀವು ನಿಮ್ಮ MLAಗಳನ್ನೇ ನಂಬುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. 2-3 ಪಾರ್ಟಿಗಳನ್ನು. ಈಗ ನಿಮ್ಗೆ ಅನ್ಸುತ್ತೆ JDS ಅವರು ನಮ್ದು ಎಲ್ಲ 100% ನಮಗೆ ಬಿದ್ದುಬಿಡುತ್ತೆ, ಇನ್ನು 6 ಮಾತ್ರ ಶಾರ್ಟೇಜ್ ಇದೆ ನಮಗೆ ಅಂತ ಹೇಳುವ ಧೈರ್ಯ ಅವ್ರಿಗಿಲ್ಲ. ಯಾರ್ಯಾರು ಕುಮಾರಣ್ಣನಿಗೆ ಯಾವ್ಯಾವಾಗ ಕೈ ಕೊಡ್ತಾರಂತ ಕುಮಾರಣ್ಣನಿಗೂ ಗೊತ್ತಿಲ್ಲ. ದಟ್ಸ್ ವಾಟ್ ಸ್ಟೇಜ್ ಈಸ್ ಇನ್ ಕುಮಾರಸ್ವಾಮಿ ಆಲ್ಸೋ ಟುಡೇ. ಬಟ್ ಅಪಹಾಸ್ಯ ಏನಂದರೆ ಈ ಎಲೆಕ್ಷನ್ ಪ್ರೋಸೆಸ್. ಆ್ಯಂಡ್ ಕರ್ನಾಟಕದಲ್ಲಿ ಕಾವೇರಿ ಇದೆ ಅಂತ ನಾವು ಏನಕ್ಕೆ ಹೇಳೋದಂದರೆ, ಕುದುರೆ ವ್ಯಾಪಾರ ಶುರು ಆಗಬಹುದು. ಎಲೆಕ್ಷನ್ ಪ್ರೋಸೆಸ್ಸಿನ ಯಾವುದು ಆಗಬಾರ್ದು ನೋಡಿ, ಎಲೆಕ್ಷನಲ್ಲಿ ಆಗಬಾರ್ದು. ಅಂತಹ ನೀಚತನಕ್ಕೆ ಪಾರ್ಟಿಗಳು ಇಳಿಯಬಾರ್ದು ಅಂತ ಹೇಳುವ ಒಂದು ವಿ ಆರ್ ಸೆಂಡಿಂಗ್. ಎಲ್ಲಿ ಕಳಿಸ್ತಾ ಇರೋದು ನಾವು ಅವರನ್ನು ಎಲ್ಲಿ ಕಳಿಸ್ತಾ ಇರೋದು ನಾವು? ಏನು ಬೆಂಗಳೂರಿನ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ ಇದು, ರಾಜ್ಯಸಭೆಗೆ, ದೇಶದ ಅತಿ ಉನ್ನತ ಅಸೆಂಬ್ಲಿಯಲ್ಲಿರುವಂಥ ಒಂದು ಕಳಿಸುವವನನ್ನು ನಾವು
ಅವನನ್ನು ಯಾವ ರೀತಿಯ ಯೋಗ್ಯತೆ ಇರಬೇಕು, ಅವನ ರಾಜ್ಯದ ಬಗ್ಗೆ ಯಾವ ರೀತಿಯ ಕಾಳಜಿ ಇರಬೇಕು, ಅವನಿಗೆ ಅವನು ಯಾವ ರೀತಿಯ ನಾಲೆಜ್ ಇರಬೇಕು. ಹೌದು. ಅಲ್ಲಿ ಒಂದು ಬಿಲ್ ಡಿಸ್ಕಷನ್ ಆಗುವಾಗ ಅಲ್ಲಿ ಯಾವುದೇ ಒಂದು ಫೈನಾನ್ಸ್ ಬಿಲ್ ಆಗಲಿ ಅಥವಾ ಒಂದು ಸೀರಿಯಸ್ ಬಿಲ್ಗಳು ರಾಜ್ಯಸಭೆಗೆ ಬಂದಾಗ ಅಥವಾ ರಾಜ್ಯದ ಯಾವುದೇ ಒಂದು ಸೀರಿಯಸ್ ಇಶ್ಯೂಗಳು ಬಂದಾಗ ಅದರ ಬಗ್ಗೆ ಎಷ್ಟು ನಾಲೆಜ್ ಅವನಿಗಿರ್ಬೋದು, ಅದನ್ನು ಯಾವ ರೀತಿ ಅವನು ರಾಜ್ಯದ ಒಂದು ವಿಷಯಗಳನ್ನು ರಾಜ್ಯಸಭೆಯಲ್ಲಿ ಮಂಡಿಸ್ಬೋದು, ಅಂಥವನನ್ನು ರಾಜ್ಯಸಭೆಗೆ ಕಳಿಸ್ಬೇಕು ವಿನಃ ಐ ಥಿಂಕ್ ಎಲೆಕ್ಷನ್ ಪ್ರೊಸೆಸ್ಸಲ್ಲಿ ನಾನು ಯಾರನ್ನು ಬೈ ಮಾಡ್ಬೋದು ಅಥವಾ ಪಾರ್ಟಿಗೆ ಯಾರು ಬೇಕು, ಪಾರ್ಟಿಯ ಒಂದು ನಾಯಕನನ್ನು ತಗೊಂಡು ಬಂದು ನೀವು ಅವನನ್ನು ಮಾಡಲೇಬೇಕು ಅಂತ. ದಿಸ್ ಈಸ್ ನಾಟ್ ಎಲೆಕ್ಷನ್, ದಿಸ್ ಈಸ್ ಅ ಸೆಲೆಕ್ಷನ್ ಫ್ರಮ್ ದ ಹೈಕಮಾಂಡ್ ಆ್ಯಂಡ್ ದಿಸ್ ಪೀಪಲ್ ಆರ್ ಲೈಕ್ ಎ ಸ್ಲೇವ್ ಜಸ್ಟ್ ಎಲೆಕ್ಟಿಂಗ್ ಆ್ಯಂಡ್ ಸೆಂಡಿಂಗ್ ದೆಮ್, ದಟ್ಸ್ ಇಟ್.